ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ದಿನಾಂಕ 14/12/2025 ನಡೆಯುವ ಪಂಚವಾರ್ಷಿಕ ಚುನಾವಣೆಯಲ್ಲಿ ನಮ್ಮ SMK ತಂಡದ ಪರವಾಗಿ ನಾವು 11 ಜನ ಆಡಳಿತ ಮಂಡಳಿಗೆ ಮತ್ತು 50 ಜನ ಕಾರ್ಯಕಾರಿ ಸಮಿತಿ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧಿಸಲಿದ್ದು, ಅದರ ಅಂಗವಾಗಿ ಇವತ್ತು ಒಂದು ಪ್ರಣಾಳಿಕೆ ಬಿಡುಗಡೆ, SMK ತಂಡದ ಪರವಾಗಿ ಪ್ರಣಾಳಿಕೆ ಬಿಡುಗಡೆ ಹಾಗೂ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಏನು ಪ್ರಣಾಳಿಕೆಯಲ್ಲಿ ನಾವು ನೀಡಿದ್ದೀವಿ 32 ಅಂಶಗಳು, ಅದು ಎಲ್ಲವನ್ನು ನಾವು ಬಂದ ನಂತರ, ಅಂದರೆ ಅಧಿಕಾರಕ್ಕೆ ಬಂದ ನಂತರ ಅದು ಎಲ್ಲವನ್ನು ಈಡೇರಿಸ್ತೀವಿ ಅಂತ ಹೇಳುತ್ತಾ ನಾನು SMK ತಂಡದ ಅಧ್ಯಕ್ಷ ಅಭ್ಯರ್ಥಿ S. ರಮೇಶ್. ಧನ್ಯವಾದಗಳು. ಪ್ರಮುಖವಾಗಿ ಮೊದಲನೆಯದು ಸಮುದಾಯ ಭವನ. ಏನು ನಾವು SMK ತಂಡದ ಅವಧಿಯಲ್ಲಿ ಒಂದು ನಿವೇಶನವನ್ನು ತಗೊಂಡಿದ್ವಿ ನೆಲಮಂಗಲದಲ್ಲಿ, ಅದನ್ನು ಖಂಡಿತವಾಗಿಯೂ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಅದು ಒಂದು ಕಟ್ಟಡವನ್ನು ಪೂರ್ಣಗೊಳಿಸ್ತೀವಿ. ಅದಾದ ನಂತರ 1 ರಿಂದ 5 ಲಕ್ಷದವರೆಗೆ ತುಂಡು ಗುತ್ತಿಗೆ ಏನು ನಾವೇ SMK ತಂಡದಲ್ಲಿ ಅದನ್ನು ಹಸ್ತಾಂತರ ಮಾಡಿದ್ವಿ, ಅದನ್ನು ಮತ್ತೆ ಜಾರಿಗೆ ಬರೋಂಗೆ ಅದನ್ನು ಮಾಡ್ತೀವಿ. ಅದಾದ ನಂತರ ಏನೀಗ 1,000 ರೂಪಾಯಿ ನಮ್ಮ ಮೆಂಬರ್ಶಿಪ್ ಫೀಸ್ನ ತಗೋತಾ ಇದ್ದಾರೆ, ಅದನ್ನು 650 ರೂಪಾಯಿಗೆ ಕಡಿಮೆ ಮಾಡ್ತೀವಿ. ಅದಲ್ಲದೆ ಇನ್ನೂ ಸಾಕಷ್ಟು 31 ಬೇಡಿಕೆ ಪ್ರಣಾಳಿಕೆಗಳು ಇದೆ. ಅದನ್ನು ಖಂಡಿತವಾಗಿ ಒಂದೊಂದಾಗಿ ನಾವು ಖಂಡಿತವಾಗಿ ಈಡೇರಿಸ್ತೀವಿ ಅಂತ ಇಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತದಾರರಿಗೆ ಆಲ್ರೆಡಿ ನೀವು ಇದಕ್ಕಿಂದೆ 3.5 ವರ್ಷ ಈಗ ಏನು ಹಾಲಿ ಪದಾಧಿಕಾರಿಗಳು ಅಂದರೆ ಪ್ರಭಾರಿ ಪದಾಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಅವರಿಂದ ನಾವು ಈಗಾಗಲೇ ಎಲ್ಲರೂ ಬೀದಿಗೆ ಬಂದಿದ್ದೀವಿ. ಇದಕ್ಕಿಂದೆ ನಮಗೆ SMK ತಂಡಕ್ಕೆ 2 ಬಾರಿ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಈ ಸರಿ ನಮಗೆ ಅವಕಾಶ ಮಾಡಿಕೊಡಿ. ಮತ್ತು ನಿಮ್ಮ ಬೇಡಿಕೆಗಳು, ನಿಮ್ಮ ಈಡೇರಿಕೆಗಳು, ನಾವು ನಿಮ್ಮ ಉಳಿವುಗಳಿಗೆ ನಾವು ನಿಮ್ಮ ಜೊತೆಗೆ ನಿಮಗೆ ಸಾಥ್ ಕೊಡ್ತೀವಿ ಅಂತ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಪ್ರಣಾಳಿಕಾ ಬಿಡುಗಡೆ ಸಮಾರಂಭವನ್ನು ನಮ್ಮ ಪೀಣ್ಯದ ಮಾಜಿ ಶಾಸಕರಾದ ಮಂಜುನಾಥ್ರವರ ಕಚೇರಿಯಲ್ಲಿ ಇವತ್ತು ಸಾವಿರಾರು ಜನದ ಮುಂಭಾಗದಲ್ಲಿ ನಮ್ಮ ಏನು ವಿದ್ಯುತ್ ಗುತ್ತಿಗೆದಾರರಿಗೆ ಸಮಸ್ಯೆ ಇದೆ, ಕಡೆಯ ಗುತ್ತಿಗೆದಾರರಿಗೂ ಸಹ ನಾವು ಇವತ್ತಿನ ದಿವಸ 31 ಪ್ರಣಾಳಿಕೆಯನ್ನು ಇವತ್ತು ಅನೌನ್ಸ್ ಮಾಡಿದ್ದೀವಿ. ಆ ಪ್ರಣಾಳಿಕೆಯನ್ನು ನಾವು ಗೆದ್ದ ತಕ್ಷಣ ನಾವೇನು SMK ತಂಡದಿಂದ ನಾವು ಸ್ಪರ್ಧಿಸ್ತಾ ಇದ್ದೀವಿ, 61 ಜನರಲ್ಲಿ 11 ಜನ ಪದಾಧಿಕಾರಿಗಳು, 50 ಜನ ಕಾರ್ಯಕಾರಿ ಸಮಿತಿ ಸದಸ್ಯತ್ವಕ್ಕೆ ಇವತ್ತೇನು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಆಡಳಿತಕ್ಕೆ ಬಂದ ತಕ್ಷಣ ಏನು ಇವತ್ತು 31 ಅಂಶಗಳ ನಾವು ಏನು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೀವಿ, ಪ್ರತಿಯೊಂದನ್ನು ಹಂತವಾಗಿ ನಮ್ಮ ಏನು ಕಡೆಯ ಗುತ್ತಿಗೆದಾರ ಅವ್ರಿಗೂ ಸಹ ಅನುಕೂಲವಾದ ರೀತಿಯಲ್ಲಿ ನಾವು ಇವತ್ತಿನ ದಿವಸ ಅದನ್ನು ಪ್ರಣಾಳಿಕೆ ನುಡಿದಂತೆ ನಡೆಯುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಮುಖಾಂತರ ನಾವು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. BV ನರಸಿಂಹಯ್ಯ SLN ಎಲೆಕ್ಟ್ರಿಕಲ್ಸ್ ಪೀಣ್ಯ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದೀನಿ.